ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮ್ಯಾಂಗೋ ಸ್ವೀಟ್ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಹೊಸಬ್ರಿದ್ದೀರಾ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಹತ್ರ ಬರುತ್ತೆ. ನೋಡಿ, ಇವಾಗ ಈ ಥರ 1 kg ಮಾವಿನಕಾಯಿ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಈ ಥರ ಒರೆಸಿಟ್ಕೊಂಡಿದ್ದೀನಿ. ನಾನು 1 kg ಇದೆ ಇದು ಮಾವಿನಕಾಯಿ. ನೋಡಿ, ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಹಿಂದೆ ಇರೋದು ಕಡ್ಡಿ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಆಮೇಲೆ ತೊಳೆದ ತಕ್ಷಣ ಫ್ರೆಂಡ್ಸ್ ನೀಟಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಗಟ್ಟಿ ಇರಬೇಕು ಮಾವಿನಕಾಯಿ. ನೋಡಿ, ನಾನು ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ಗಟ್ಟಿ ಅನ್ನಿಸ್ಬೇಕು. ಯಾಕಂದರೆ ಇದನ್ನು 1 ವರ್ಷ ಇಟ್ಟರು ಕೆಡಲ್ಲ ಫ್ರೆಂಡ್ಸ್. ನಾನು ಆ ಥರ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ನಾನೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದ್ರ ಮೇಲೆ ಇರೋ ಸಿಪ್ಪೆನ ನಾವು ಫಸ್ಟ್ ಪೀಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಮಾವಿನಕಾಯಿದು ಇದೇ ಥರ ನಾವು ಎಲ್ಲ ಮೇಲೆ ಇರೋ ಪ್ರತಿಯೊಂದು ಸಿಪ್ಪೆನ ನಾವು ಪೀಲ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂಥರ ಹೇಳಬೇಕು ಅಂದರೆ ಇದನ್ನು ಜಾಮ್ ರೀತಿಯೂ ನೀವು ಚಪಾತಿ ಜೊತೆ ಮಕ್ಕಳಿಗೆ ಟಿಫಿನಲ್ಲಿ ಏನು ಪಲ್ಯ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾವಿನಕಾಯಿದು ಇದು ಯಾವ ಥರ ಆಗುತ್ತಂದರೆ ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟು, ತುಂಬ ಒಂಥರ ಟ್ಯಾಂಗಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ನಿಜವಾಗ್ಲೂ ಹೇಳ್ತೀನಿ. ಒಂದು ಸರ್ತಿ ನೀವು ಮಾಡಿಕೊಟ್ರೆ ಮಕ್ಕಳು ಕೇಳ್ತಾನೆ ಇರ್ತಾರೆ. ಆಮೇಲೆ ಇವಾಗ ಮಾವಿನಕಾಯಿ ಸೀಸನ್ ಬೇರೆ, ಹಣ್ಣಾಗೋಕ್ಕಿಂತ ಮುಂಚೆ ಮಾವಿನಕಾಯಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ. ತಂದು ಒಂದು ಸರ್ತಿ ಮಾಡಿ ಇಟ್ಕೊಂಬಿಡಿ. ವರ್ಷ ಆದರೂ ಕೆಡಲ್ಲ ಫ್ರೆಂಡ್ಸ್. ನಾನು ಹೇಳೋ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ನೀವು ಉಪ್ಪಿನಕಾಯಿನ ಮಾಡಿಕೊಂಡ್ರೆ 1 ವರ್ಷ ಆದರೂ ಕೆಡಲ್ಲ. ನೋಡಿ, ಎಲ್ಲ ಫುಲ್ಲು ಪೀಲ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ ಮಾವಿನಕಾಯಿನೂ ಇದೇ ಥರ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಾವಿನಕಾಯಿನೂ ಮೇಲೆಯಿಂದ ಸಿಪ್ಪೆ ತೆಗೆದು ಪೀಲ್ ಮಾಡ್ಕೊಂಡಿದ್ದಾಯಿತು. ನೋಡಿ, ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ನಾವು ತುರ್ಕೋಬೇಕಾಗುತ್ತೆ. ಆಮೇಲೆ ಮೇನ್ ಫ್ರೆಂಡ್ಸ್, ಏನೇ ನೀವು ಯಾವುದೇ ಐಟಮ್ನ ಇದಕ್ಕೆ ಯೂಸ್ ಮಾಡ್ತಾ ಇರ್ತೀರ ನೋಡಿ, ಯಾವುದೇ ಪಾತ್ರೆಗಳನ್ನು ಕೂಡ ಅದು ಡ್ರೈ ಆಗಿ ಇರಬೇಕು. 1 ಡ್ರಾಪ್ ಕೂಡ ಅದರಲ್ಲಿ ನೀರು ಇರಬಾರ್ದು. ಇವಾಗ ನೋಡಿ, ಈ ಥರ ದಪ್ಪ ಇರೋ ಕಡೆಯಿಂದ ನಾನು ತುರ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ತುರ್ಕೊಳ್ಳೋಣ. ಸಣ್ಣಗಿರೋ ಕಡೆ ತುರಿಯೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳಲ್ಲೂ ಕೂಡ ಮಾಡ್ಕೋಬೋದು. ಬಟ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಜಾಮ್ ರೀತಿ ಇರುತ್ತೆ ಫ್ರೆಂಡ್ಸ್. ನೀವು ನಿಜವಾಗ್ಲೂ ಹೇಳ್ತೀನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬರಬೇಕು. ಎಳೆ ಎಳೆಯಾಗಿ ದಪ್ಪ ದಪ್ಪ ಇರುತ್ತೆ ಫ್ರೆಂಡ್ಸ್. ಎಲ್ಲ ಮಾವಿನಕಾಯಿನೂ ಇದೇ ಥರನೇ ತುರ್ಕೋಬೇಕಾಗುತ್ತೆ ನಾವು. ನೋಡಿ, ಎಲ್ಲ ಮಾವಿನಕಾಯಿನೂ ತುರಿದಿಟ್ಕೊಂಡಿದ್ದಾಯಿತು. ಇದೇ ಥರ ತುರ್ಕೊಂಡಿದ್ದೀನಿ ನಾನು ಎಲ್ಲ ಮಾವಿನಕಾಯಿನೂ. ಬನ್ನಿ ಹಾಗಾದರೆ ಇದನ್ನು ಒಂದು ಕಡಾಯಿಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿವಾಗ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿನ ಕಡಾಯಿಗೆ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದೇ ಸಲ ನಾವು ಪ್ಯಾನ್ಗೆ ಹಾಕೋದು ಬೇಡ. ಇದು ಪ್ಯಾನ್ನ ತೊಗೊಂಡೋಗಿ ಗ್ಯಾಸ್ ಮೇಲೆ ಇಡೋದು ಬೇಡ. ಫಸ್ಟ್ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. 1 ಕಪ್ಪಷ್ಟು ಬೆಲ್ಲ ಆದಷ್ಟು ಚಚ್ಕೊಂಡೇ ತೊಗೊಳ್ಳಿ. ಆಮೇಲೆ ಸಾಧ್ಯ ಆದರೆ ತುರಿದ್ಬಿಟ್ಟು ತೊಗೊಳ್ಳಿ. ನಂದು ಇದು ಬೆಲ್ಲ ಮೆತ್ತಗಿತ್ತು ಅಂದ್ಬಿಟ್ಟು ನಾನು ಬರೀ ಚಚ್ಚೆ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪಷ್ಟು ಸಕ್ಕರೆ. ನೀವು ಬೆಲ್ಲ ಎಷ್ಟು ತೊಗೊಂಡಿರ್ತೀರೋ ಸಕ್ಕರೆನೂ ಅಷ್ಟೇ ತೊಗೊಳ್ಳಿ. ನೀವು ಬರೀ ಬೆಲ್ಲದಲ್ಲೂ ಮಾಡ್ಬೋದು. ಆದರೆ ಏನಾಗುತ್ತೆ ಅಂದರೆ ತುಂಬ ಕಪ್ಪಗಾಗ್ಬಿಡುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಮಾರ್ಕೆಟಲ್ಲಿ ನೀವು ಅಂಗಡಿಲಿ ಹೋಗಿ ತೊಗೊಂಬರ್ತೀರಲ್ಲ ಆ ಥರದನ್ನು ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಶೈನಿಂಗ್ ಇರಬೇಕು, ಆಮೇಲೆ ಕಲರ್ ಕೂಡ ಬರಬೇಕು. ಅದಕ್ಕೋಸ್ಕರ 1 ಕಪ್ ಸಕ್ಕರೆ, 1 ಕಪ್ ಬೆಲ್ಲ ತೊಗೋತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ನಾನು ಯಾವ ಮೆಜರ್ಮೆಂಟ್ ಹೇಳಿದ್ದೀನೋ, ಯಾವ ಥರ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನೋ ಫ್ರೆಂಡ್ಸ್, ಅದನ್ನು ಮಾತ್ರ ಖಂಡಿತವಾಗ್ಲೂ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಪಾತ್ರೆಯಲ್ಲಿ ಏನೇನು ಐಟಮ್ಗಳನ್ನ ಇದಕ್ಕೆ ಬಳಸ್ತಾ ಇದ್ದರೆ ಎಲ್ಲ ಡ್ರೈ ಆಗಿ ಇರಬೇಕು. ಒಂಚೂರು ಕೂಡ ನೀರು ಇರಬಾರ್ದು ಯಾವುದರಲ್ಲೂ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು 1 2 ನಿಮಿಷ ಬಿಟ್ಟಿದ್ದೀನಿ. ಬಿಟ್ಟ ಮೇಲೆ ನಾನು ಈ ಥರ ಗ್ಯಾಸ್ ಮೇಲೆ ಈ ಪ್ಯಾನ್ನ ಇಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಇಟ್ಟ ತಕ್ಷಣ 1 2 ನಿಮಿಷ ನಾವು ಇದೆಲ್ಲ ನೀರು ಬಿಡೋವರೆಗೂ ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗುತ್ತೆ. ಯಾಕಂದರೆ ಇದು ನೀರು ಬಿಟ್ಟಿರಲ್ಲ. ನೀವೇನಾದರೂ ಹಾಗೆ ಗ್ಯಾಸ್ ಮೇಲೆ ಇಟ್ಟು ಬಿಟ್ಬಿಟ್ರೆ ಕೆಳಗಡೆ ಸೀದೋಗಿ ಆ ಫ್ಲೇವರೇ ಬರಲ್ಲ. ಫುಲ್ಲು ಉಪ್ಪಿನಕಾಯಿನೇ ಕೆಟ್ಟೋಗ್ಬಿಡುತ್ತೆ. ಆಮೇಲೆ 1 ವರ್ಷ ಇಟ್ಟು ತಿಂತೀನಿ ಅಂತಿರಲ್ಲ, ಅದು ಆಗೋದೇ ಇಲ್ಲ ಫ್ರೆಂಡ್ಸ್. ಮಧ್ಯದಲ್ಲಿ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಇದು ಸ್ವಲ್ಪ ಸ್ಟಿಕ್ಕಿ ಆಗುತ್ತಲ್ಲ, ಹಾಗಾಗಿ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಫಸ್ಟ್ ನೀವು ಇದನ್ನು ಟಿಪ್ನ ಫಾಲೋ ಮಾಡ್ಕೊಂಡಿರಿ. ನೋಡಿ, ಇವಾಗ ಎಲ್ಲ ನೀರು ಬಿಟ್ಟಿದೆ. ಇವಾಗ ವೈಟ್ ಅನ್ನಿಸ್ತಾ ಇರ್ಬೋದು. ನೋಡಿ, ಮುಂದೆ ಕಲರ್ ಚೇಂಜ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಕಲರ್ ಚೇಂಜ್ ಆಯಿತು ತಾನೇ. ಮುಂದೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ಒಳಗಡೆ ನೀವು ಮಸಾಲೆಗಳೆಲ್ಲ ಮಿಕ್ಸ್ ಮಾಡಿದ್ಮೇಲಂತೂ ಇನ್ನೂ ಸೂಪರಾಗಿರುವಂಥ ಕಲರ್ ಬರುತ್ತೆ. ನೋಡಿ, ಮಧ್ಯದಲ್ಲಿ ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಇದು ಜಾಸ್ತಿ ಕುದಿಸೋದು ಬೇಡ ಫ್ರೆಂಡ್ಸ್. ಜಸ್ಟ್ ಒಂದು 3-5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಅದು ನೀರೆಲ್ಲ ಡ್ರೈ ಆಗಲಿ. ಅಲ್ಲಿವರೆಗೂ ಕೆಲವೊಂದು ಮಸಾಲೆಗಳನ್ನ ನೋಡ್ಕೊಂಡು ಬರೋಣ. 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸೋಂಪು ಕಾಳು, 1/2 ಟೀ ಸ್ಪೂನಷ್ಟು ಅಜ್ವೈನ್ ಅಂತೀವಿ. ಆಮೇಲೆ ಇದು ಚಿಲ್ಲಿ ಫ್ಲೇಕ್ಸು ಆಪ್ಷನಲ್ಲು, ಬೇಕು ಅಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ಒಂದು 1/2 ಟೀ ಸ್ಪೂನಷ್ಟು ಮೆಂತ್ಯ ಕಾಳು. ಇವೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಾವು.
ಡ್ರೈ ರೋಸ್ಟ್ ಅಂದರೆ ಸುಮ್ಮನೆ ಬೆಚ್ಚಗೆ ಫ್ರೆಂಡ್ಸ್, ಹುರ್ಕೊಳ್ಳೋದು ಬೇಡ, ಸುಮ್ಮನೆ ಬೆಚ್ಚಗೆ. ಯಾಕಂದರೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೆ ಅದ್ರ ಒಳಗಡೆ ಮಾಯ್ಶ್ಚರೈಸರ್ ಇರುತ್ತಲ್ಲ ಅದು ಡ್ರೈ ಆಗುತ್ತೆ. ಯಾಕಂದರೆ ಉಪ್ಪಿನಕಾಯಿಲಿ ಪ್ರತಿಯೊಂದು ನಾವು ಡ್ರೈ ಅಂಶನೇ ಹಾಕಬೇಕಾಗುತ್ತೆ. ಹಾಗಾಗಿ 1 ವರ್ಷ ಇಟ್ಟರೆ ಕೆಡಬಾರ್ದು ಅಂತ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ತರಿಯಾಗಿರುವಂಥ ಪೌಡ್ರ್ ಮಾಡ್ಕೊಳ್ಳೋಣ. ಜಾಸ್ತಿ ಫೈನ್ ಪೌಡ್ರ್ ಮಾಡ್ಕೊಳ್ಳೋದು ಬೇಡ. ನೋಡಿ ಈ ಥರ ಆಗಬೇಕು. ಇಷ್ಟಾದರೆ ಸಾಕು. ನೋಡಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಇವಾಗ ಮಿಕ್ಸರ್ ಕೂಡ ಇದು ಏನು ಮ್ಯಾಂಗೋ ಮಿಕ್ಸರ್ ಇತ್ತಲ್ಲ ಇದು ಕೂಡ ಫುಲ್ಲು ಗಟ್ಟಿಯಾಗಿದೆ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಥರ ಮಾಡ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಸ್ಟಿಕ್ಕಿ ಬೇಕು ಅಂದರೆ ಸ್ವಲ್ಪ ನೀರು ಬಿಡಿ ಹಾಗೇ. ಇವಾಗ ಬನ್ನಿ ಇದ್ರ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋಣ. ಈ ಪಾಕದ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ, ನಿಮಗೆ ತೋರಿಸ್ತೀನಿ ನೋಡಿ. ಎಳೆ ಪಾಕ ಬರೋದು ಬೇಡ, ಜಸ್ಟು ಜೇನುತುಪ್ಪದ ಥರ ನಮಗೆ ಸ್ಟಿಕ್ಕಿ ಅನಿಸಿದ್ರೆ ಸಾಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಈ ಕಡೆ ಅಲ್ಲಿ ಕಡಾಯಿ ಒಳಗಡೆ ಗೊತ್ತಾಗಿಲ್ಲ ಅಂದರೆ ನಾನು ಈ ಥರ ಕೈಯಿಂದ ಹಿಂಗೆ ಮಾಡಿ ಹಿಂಗೆ ಎತ್ತಿದ್ರೆ ಎಳೆ ಬರ್ತಾ ಇಲ್ಲ, ಜಸ್ಟ್ ಸ್ಟಿಕ್ಕಿ ಇದೆ. ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಇವಾಗ ಇನ್ನು ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಮ್ಯಾಂಗೋ ಹುಳಿ ಇರುತ್ತೆ ಅದಕ್ಕೋಸ್ಕರ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ. ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಆಮೇಲೆ ಚಿಲ್ಲಿ ಫ್ಲೇಕ್ಸು, ಇದು ಆಪ್ಷನಲ್ ಇದೆ ಫ್ರೆಂಡ್ಸ್. ಇದು ಕೂಡ ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇನ್ನು ನಾವು ಇದು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪೌಡ್ರು ಇದನ್ನು ಕೂಡ ಸೇರಿಸ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಅದ್ಭುತವಾಗಿ ಕಲರ್ ಬರುತ್ತೆ. ಆಮೇಲೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ನಿಜವಾದ ಉಪ್ಪಿನಕಾಯಿ ಇವಾಗ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ನೀವು ಮಾರ್ಕೆಟಲ್ಲಿ ಹೋಗಿ ಬಾಟ್ಲ್ಗಳನ್ನ ತೊಗೊಂಬರ್ತೀರಾ ಖರೀದಿ ಮಾಡಿ, ಅದರಲ್ಲಿ ಏನೇನು ಹಾಕಿರ್ತಾರೆ ಅಂತ ಗೊತ್ತಿರಲ್ಲ ಫ್ರೆಂಡ್ಸ್. ಮಕ್ಕಳಿಗೆ ಕೊಡೋದು ಅದು ನನಗೆ ಅಷ್ಟು ಇಷ್ಟನೂ ಆಗಲ್ಲ. ಅದಕ್ಕೆ ನಾನು ವರ್ಷಕ್ಕೊಂದ್ಸಲ ಈ ಥರ ಮಾಡ್ಕೊತೀನಿ. ಇದನ್ನು 1 ವರ್ಷ ಆರಾಮಾಗಿ ನೀವು ಇಟ್ಟು ತಿನ್ಬೋದು ಫ್ರೆಂಡ್ಸ್. ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನೀರು ಕೂಡ ಡ್ರೈ ಆಗಿದೆ. ಇವಾಗ ಆರಾಮಾಗಿ ನೀವು ಇದನ್ನು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕ್ಕೊಂಡು 1 ವರ್ಷವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬನ್ನಿ ಇವಾಗ ಒಂದು ಡಬ್ಬಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಫ್ರೆಂಡ್ಸ್. ಆಮೇಲೆ ಪಲ್ಯ ಇಲ್ಲ ಅಂದರೆ ಈ ಥರ ಒಂದು ಚಪಾತಿಗೆ ನೀವು ಹಾಕ್ಕೊಟ್ರೆ ಜಾಮ್ ಥರ ಖಾರ ಹುಳಿ ಸ್ವೀಟ್ ಅಂತ ತುಂಬ ಚೆನ್ನಾಗಿರುತ್ತೆ, ಟ್ಯಾಂಗಿ ಆಗಿರುತ್ತೆ. ಕೊಡಿ, ಮಕ್ಕಳಿಗೆ ಇಷ್ಟಪಡ್ತಾರೆ. ನೋಡಿ ಇವಾಗ ನಾನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಆರಾಮಾಗಿ ನಾನು ಇದನ್ನು 1 ವರ್ಷ ಯೂಸ್ ಮಾಡ್ಬೋದು. ಬಟ್ ನಮ್ಮ ಮನೇಲಿ ಇದು 1 ವರ್ಷ ಬರಲ್ಲ, 1 ತಿಂಗಳಿಗೇ ಖಾಲಿ ಆಗುತ್ತೆ. ಇಷ್ಟ ಆದರೆ